ಒಣಗುತ್ತಿರುವ ಬೆಳೆಗಳ ರಕ್ಷಣೆಗಾಗಿ ಕೆಆರ್ಎಸ್ ಅಣೆಕಟ್ಟೆಯ ಎಲ್ಲಾ ನಾಲೆಗಳಿಗೂ ತಕ್ಷಣವೇ ನೀರು ಬಿಡುವಂತೆ ಆಗ್ರಹಿಸಿ ಶ್ರೀರಂಗಪಟ್ಟಣದಲ್ಲಿ ರೈತರು ಒಣಗಿದ ಕಬ್ಬಿನ ಜಲ್ಲೆಗಳನ್ನು ಹಿಡಿದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಭೂಮಿ ತಾಯಿ ಹೋರಾಟದ ಅಧ್ಯಕ್ಷ ಬಲ್ಲೇನಹಳ್ಳಿ ಕೃಷ್ಣೇಗೌಡ ಹಾಗೂ ಹಿರಿಯ ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡರ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿದ ನೂರಾರು ರೈತರು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳೆಗಳು ಒಣಗುತ್ತಿದ್ದು ನಾಲೆಗಳಿಗೆ ನೀರು ಹರಿಸದಿದ್ದರೆ ಬೆಳೆಗಳು ನಾಶವಾಗುತ್ತವೆ. ಜಿಲ್ಲೆಯ ಶಾಸಕರು, ಸಚಿವರು ಈ ಬಗ್ಗೆ ಮೌನ ವಹಿಸಿದ್ದಾರೆ. ಕೂಡಲೇ ಸರ್ಕಾರ ನಾಲೆಗಳಿಗೆ ನೀರು ಹರಿಸಬೇಕು. ಇಲ್ಲದಿದ್ದರೆ ಜನ ಜಾನುವಾರುಗಳೊಂದಿಗೆ ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಪರವಾಗಿಲ್ಲ, ಪಟ್ಟಣದಲ್ಲಿ ಚಳವಳಿ ಮಾಡಿ ಇಂಥ ಶಾಸಕರುಗಳು ಇರಬಾರ್ದು. ಇಂಥ ಚಳವಳಿಗಳಿಗೆ ಬಂದು ಭಾಗವಹಿಸಿ ಹೇಳಿಕೆನಾರು ಕೊಡಬೇಕು. ಪೇಪರಲ್ಲಿ ಶಾಸಕರುಗಳು ಮಂಡ್ಯ ಜಿಲ್ಲೆಯ ಹೇಳ್ತಾರೆ. ಮಾತು ಮುಗಿಸ್ತೀನಿ. ಇರೋದೆಲ್ಲ ಗೊತ್ತು. ಬಾಂಬೆಲಿ ಮಾರಾಟ ಮಾಡಿರೋದು ಗೊತ್ತು, ದಾಖಲೆ ಇದೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರಲ್ಲ, VCಗೊಂದು ತೂಬಿತ್ತಲ್ಲ, ಅದೇ ರೀತಿ ತೂಬು ಮೈಸೂರು ಕಡೆ ಒಂದು ತೂಬಿತ್ತು. ಆ ತೂಬಿಗೆ ನೀರು ಬಿಡ್ಲಿಲ್ಲ. ಯಾಕೆ ಗೊತ್ತಾ? ಆಗ ಪ್ಲೇಗು ಕಾಲರ ಇತ್ತು, ಅದಕ್ಕೆ ಔಷಧಿ ಇರಲಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಅನುಭವಿಸಿ ಅಂತ ನಮ್ಮ ಕಡೆ ಕೊಟ್ಟರು. ನಿಮ್ಗೆ ನೆನಪಿದೆಯೇನೋ ಗೊತ್ತಿಲ್ಲ. ಆಗ ಕಾಲ ಹೆಂಗೆ ಏನಾಯ್ತು ಅಂದ್ರೆ, ನಮ್ಮ ಮಳಿ ಹೇಳೋರು ಒಬ್ಬರು ಸಾಯ್ತು, ಸುತ್ತೋದನ್ನ ಸವ ಮಾಡ್ಬಿಟ್ಟು ಬರೋವು ಹಾಲು ಇಂಡೋ ಬಸ್ ಹತ್ತಿರೋನು. ಕೆಲವರು ಸವ ಎತ್ತಕ್ಕೆ ಬರ್ತಿರ್ಲಿಲ್ವಂತೆ. ಬಿಟ್ಬಿಟ್ರೆ ಮೈಸೂರು ರಾಜಧಾನಿ ಎಲ್ರಿಗೂ ತೊಂದರೆ ಆಯ್ತದೆ ಅಂತ ಹೇಳಿ ಮಂಡ್ಯ ಜಿಲ್ಲೆಗೆ ನೀರು ಕುಡಿಬೇಕು ಅಂತ ಬಿಟ್ರು. ಅದೇ ಸಂದರ್ಭದಲ್ಲಿ ಇದರಿಂದ ಆಗೋ ಪರಿಣಾಮ ಇದೆಯಲ್ಲ, ಕಾಯಿಲೆ ರುಜಿನ ಈ ಮಂಡ್ಯ ಜಿಲ್ಲೆ ಅನುಭವಿಸ್ಲಿ ಅಂತ ಬಿಟ್ರು. ಹಲವಾರು ಕಡೆ ನೀರು ಬಂದ್ಮೇಲೆ ಊರು ತಗ್ಗಲ್ಲಿ ದೂರೆಲ್ಲ ಮೇಕೋಗವೆ. ನೀವು ಮಂಡ್ಯ ತನಕ VC ನಾಲೆ ಎಲ್ಲೋಗದೆ ಅಲ್ಲೆಲ್ಲ ಪರಿಶೀಲಿಸಿ. ತಗ್ಗಲ್ಲಿ ಊರಿದ್ದು ಸ್ಥಳಾಂತರ ಆಗಿರುವಂತದ್ದು. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲದಕ್ಕೂ ಮಂಡ್ಯ ಜಿಲ್ಲೆಯವರಿಗೆ ತೊಂದರೆ ಕೊಡ್ತಾವ್ರೆ. ಮಂಡ್ಯ ಜಿಲ್ಲೆಯ ಜನ ಇವತ್ತು ಧ್ವನಿ ಎತ್ತೋದಿಲ್ಲ. ಇಲ್ಲಿ ಬಂದಿವಿ ನಾವು. ನಾನು BJP, ನಾನು ಕಾಂಗ್ರೆಸ್, ದಳ, ಇದನ್ನ ತಲೆಯಿಂದ ನಾವು ಕಿತ್ತಾಕ್ಲಿಲ್ಲ ಅಂದ್ರೆ ನಮಗಿಂತ ಮುಟ್ಟಾಡ್ರೆ ಯಾರು ಇಲ್ಲ. ನಮ್ಮ ಅಪ್ಪ ನಮ್ಮ ಅವ್ವ ಭೂಮಿ ಐತೆ, ಭೂಮಿಲಿ ಬೆಳಿ, ಭೂಮಿಗೆ ಅನುಕೂಲ ಆಗುವಂತದಕ್ಕೆ ಧ್ವನಿ ಎತ್ತು ಅಂತ ಕಳಿಸಿರೋದು. ಇಲ್ಲಿ ಸಣ್ಣ ರಾಜಕಾರಣ ಮಾಡಕ್ಕೆ ಯಾರು ಬಂದಿಲ್ಲ. ಎಲ್ಲ MLAಗಳು ಕಣ್ಮುಚ್ಕೊಂಡು ನಿಮ್ಮವ್ರೊಂದು ಮರ್ತ್ಬಿಡಿ. ಏನಿತ್ತು ಇವತ್ತು ಏನಾಗೋರು ಯೋಚನೆ ಮಾಡ್ತಾರೆ. ಮಂತ್ರಿಗಳು ಅಷ್ಟೇ, ಅವ್ರಿಗೆ ಈ ನೋವು ಗೊತ್ತಿಲ್ಲ. 80 ಅಡಿ ಇದ್ದಾಗ ನಾನು ನಿನ್ನೆ ನಿವೃತ್ತ ಇಂಜಿನಿಯರ್ನೆಲ್ಲ ಕೇಳಿದ್ದೀನಿ. ಹಲವಾರು ಬಾರಿ ನೀವೆಲ್ಲ ಸ್ಟ್ರೈಕ್ ಮಾಡ್ಬಿಡ್ಸಿದ್ದೀರಿ, ನಾವು ಒಂದು ಕಟ್ ನೀರು ಕೊಟ್ಟಿದ್ದೀವಿ. ಆಗ ಕಟ್ ನೀರು ಕೊಡುವಾಗ ಬೆಂಗಳೂರಿಗೂ ಕುಡಿಯೋಕೆ ಕೊಟ್ಟಿದ್ದೀವಿ, ರೈತರಿಗೂ ಕೊಟ್ಟಿದ್ದೀವಿ. ಈಗ ರೈತರು ಕೊಡ್ತಾ ಇಲ್ಲ. ರೈತರು ಕೊಡ್ತಾ ಇಲ್ಲ ಅಂದ್ರೆ ಮೌನವಾಗಿದ್ದೀವಿ ನಾವು. ಅಂದ್ರೆ ಮಂಡ್ಯ ಜಿಲ್ಲೆಯ ಜನ ಈ ಸರ್ಕಾರಗಳು ಬರೀ ವಿಷ ಆಗ್ತಾ ಇಲ್ಲ. ಈಗ ಮೈಸೂರಿಗೆ ಸುಮಾರು 6 ಅಡಿ ವ್ಯಾಸ ಪೈಪ್ ನಲ್ಲಿ ನೀರು ತಗೋಕೆ ಪ್ಲಾನ್ ಮಾಡೋರೆ. ಯಾವುದೋ ಅಣೆಕಟ್ಟೆ ಒಳಗಡೆ ನೀರು ಸಂಗ್ರಹದಲ್ಲಿ. ಪುನಃ ಅಲ್ಲೇ DK ಶಿವಕುಮಾರ್ ಅದಕ್ಕಿಂತ 3 ಪಟ್ಟು ನೀರು ಸಂಗ್ರಹ ಕನ್ನಂಬಾಡಿ ಕಟ್ಟೆ ಒಳಗಡೆ, ಕಟ್ಟೆ ಮೇಲ್ಗಡೆ ನೀರನ್ನ ಬೆಂಗಳೂರು ತಗೋದಾರಂತೆ. ಎಲ್ಲಿ ಇವತ್ತು ಸೈಕ್ ಮಾಡ್ತಾ ಇದೀವಲ್ಲ, ಯಾವುದೇ ಬೆಳೆ ಬೇಸಿಗೆ ಬೆಳೆ ಬೆಳೆಯಂಗಿಲ್ಲ. ಮಂಡ್ಯ ಜಿಲ್ಲೆಯ ಜನಕ್ಕೆ ತಾಕತ್ತಿದ್ರೆ, ನಮ್ಗೆಲ್ಲ ಏನಾದ್ರು ನಮ್ಮ ತಂದೆ ತಾಯಿ ನಮ್ಮ ಏನು ಒಂದು ಬಲ ಕೊಟ್ಟವ್ರೆ, ಆ ಬಲವಂತ ನಮಗಿದ್ರೆ ಶಕ್ತಿ ಇದ್ರೆ ಆ ಯೋಜನೆ ಇದೆಯಲ್ಲ, ಯೋಜನೆ ಕಾರ್ಯಗತ ಆಗಕ್ ಬಿಡಬಾರ್ದು. ಅದಕ್ಕೆ ನಾವು ಸರ್ಕಾರಕ್ಕೆ ಈಗಾಗಲೇ 16 ಬಾರಿ ಮಾಡಿದ್ದೀವಿ. ಬೆಂಗಳೂರು ಕುಡಿಯೋ ನೀರು ಪಾಯಿಂಟ್ನ ನೀರು ಸಂಗ್ರಹದಲ್ಲಿ ಮಾಡಿದ್ರೆ ಹೇಳಿ, ಇಲ್ಲೋ ಅಂತಲಾರು ಹೇಳಿ ಅಂತ. ನಮ್ಮ MLAಗಳಿಗೆ ಇಲ್ವೇ ಇಲ್ಲ. MLAಗಳು ಮುಖ್ಯಮಂತ್ರಿ ಹತ್ರ ಸೈನ್ ಮಾಡಿಸ್ಕೊಬರ್ಬೇಕು. ನಾನು ಅಭಿವೃದ್ಧಿ ಈ ಅಭಿವೃದ್ಧಿ ಸುಮಾರು 4,000 ಕೋಟಿ ಈ ಒಂದು ಬೆಳೆ ನೀರು ಬಿಡ್ಲಿಲ್ಲ ಅಂದ್ರೆ ಮಂಡ್ಯ ರೈತರು ನಷ್ಟ ಆಗ್ತಿದೆ. ₹1 2 ಇಲ್ಲ. ಹೋಗ್ಬಿಟ್ಟು MLAಗಳು ಮಿನಿಸ್ಟರ್ ತಾವು 2 ಕೋಟಿ 3 ಕೋಟಿ ರೂಪಾಯಿ ತಂದ್ಬಿಟ್ಟು ಅದರೊಳಗೂ ಲೂಟಿ, ಅವನು ಪರ್ಸೆಂಟು ಇವನು ಪರ್ಸೆಂಟು ಎಲ್ಲ ಹೋಗಿ ಏನು ಅಭಿವೃದ್ಧಿ ಆಯ್ಕಿಲ್ಲ. ಇವತ್ತು 4,000 ಕೋಟಿ ರೈತರು ಮನೆ ಹಾಳಾಗುತ್ತಲ್ಲ, ರೈತರಿಗೆ ಹಗ್ಗ ಕೊಡ್ತೀರ ನೀವು? ನೇಣ ಕಡಕ್ಕೆ MLAಗಳಿಗೆ ಹೇಳ್ತೀನಿ, ನೀವು MLA ಅಂದ್ರೆ ವಿಶೇಷ ಅಲ್ಲ, ನಮ್ಮ ಸೇವಕರು. ನಿಮ್ಮನ್ನ ಆಯ್ಕೆ ಮಾಡಿರುವಂತ ರೈತರಿಗೆ ಬೆಳೆ ಒಣಗ್ತಾ ಇದೆ, ಮಾತಾಡ್ರಪ್ಪ, ಧ್ವನಿ ಸತ್ತೋಗಿದೆ ಅಂತ ಕೇಳಕ್ ಬಂದಿರುವಂತದ್ದು. ದಯಮಾಡಿ ಇನ್ನೊಂದು ದಿವಸ 2 ದಿವಸ ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ಚಳುವಳಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀವಿ. ಬರೀ ಫೋನ್ ಕರೆ ಇದ್ರು, ನೀವು ದಯಮಾಡಿ ಬನ್ನಿ. ಮಂಡ್ಯ ರೈತರ ರುಚಿ, ಮಂಡ್ಯ ರೈತರ ಸಿಟ್ಟೇನು ಅನ್ನೋದನ್ನ ತೋರಿಸೋದು ನಮ್ಮ ಅನಿವಾರ್ಯ. ಇಲ್ಲ ಅಂದ್ರೆ ಬದುಕೆ ಆಗಲ್ಲ. ಇಲ್ಲ ನೀರು ಕೊಡಲ್ಲ ಅಂತ ಹೇಳಿದ್ರೆ 1 ಎಕರೆಗೆ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿ.
ಫುಲ್ ನಾಶ ಆಗೋಯ್ತಾ ಇದೆ. 5,000 ಕೋಟಿನೇ ಆಗ್ಬೋದು ನಮ್ಮ ಮಂಡ್ಯ ಜಿಲ್ಲೆ ನಷ್ಟ ಆಗುವಂತದ್ದು. ಕಬ್ಬು ಒಣಗೋದ್ರೆ ಒಂದ್ ಎಕರೆಗೆ ಕನಿಷ್ಠ 60ರಿಂದ 70,000 ರೂಪಾಯಿ ಖರ್ಚು ಮಾಡಿದೀವಿ. ಎಲ್ಲಾ ಬೆಳೆ ನಾಶ ಆಯ್ತಾ ಇದೆ. ತೆಂಗು, ಕಬ್ಬು, ಅಡಿಕೆ, ತರಕಾರಿಗಳು, ಬಾಳೆ ಎಲ್ಲ ನಾಶ ಆಯ್ತಾ ಇದೆ. ತತ್ಕ್ಷಣ ಇವತ್ತು ನಾಳೆ ಒಳಗಡೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೃಷಿ ಸಚಿವರೇ ಅವರೇ ತತ್ಕ್ಷಣ ಸರ್ಕಾರ ಜೊತೆ ಮಾತಾಡಿ ತತ್ಕ್ಷಣ ಇವತ್ತು ನಾಳೆ ಒಳಗಡೆ ನೀರು ಬಿಡಬೇಕು. ನಮ್ಮ ಮೈಸೂರು ಮಹಾರಾಜರು ಕಟ್ಟಿರೋದು ವ್ಯವಸಾಯಕ್ಕೆ ಅಂತ. ಈಗ ಬೆಂಗಳೂರು ಮೈಸೂರಿಗೆ ಕುಡಿಯೋ ನೀರಿಗೆ ನಾಟಕ ಆಡ್ತಾ ಇದ್ದಾರೆ. ಅವ್ರಿಗೂ ಕೊಡಬಾರ್ದು ಅಂತಲ್ಲ. ತತ್ಕ್ಷಣ ಇವತ್ತು ನಾಳೆ ಒಳಗಡೆ ತತ್ಕ್ಷಣ ನೀರು ಬಿಡಬೇಕು. ಇಲ್ಲಾಂದ್ರೆ ಸೋಮವಾರ ಮಂಗಳವಾರದಲ್ಲಿ ಉಗ್ರವಾದಂತ ಚಳವಳಿಯನ್ನು ಮಾಡ್ತೀವಿ. ತಾವೆಲ್ಲ ಚಳವಳಿಗೆ ಬರಬೇಕು ನಾವು ಕರೆದಾಗ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇವತ್ತಿನ ದಿನ ತಾವು ಎಲ್ಲ ಚಳವಳಿಗೆ ಭಾಗವಹಿಸಿದಂತೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ದಿನ ಚಳವಳಿಯನ್ನು ಮುಕ್ತಾಯ ಮಾಡ್ತಾ